ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನಾ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕೆಸಿನ ದಂಟಿನ ಪಲ್ಯ. ಈ ಒಂದು ಪಲ್ಯಕ್ಕೆ ಕೆಸುವಿನ ದಂಟಿನ ಹುಳಿ ಅಂತಾನೂ ಕೂಡ ಕರೀತಾರೆ. ಈ ಒಂದು ಕೆಸಿನ ದಂಟಿನ ಪಲ್ಯನ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈಗಾಗಲೇ ಈ ಒಂದು ಕೆಸುವಿನ ಸೊಪ್ಪಿನ ಚಟ್ನಿನ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಬೇಕಾದ್ರೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಬರೋ ಹಾಗೆ ಹಾಕ್ತೇನೆ. ಮೊದಲಿಗೆ ನಾನಿಲ್ಲಿ ನಮ್ಮ ತೋಟದಲ್ಲೇ ಬೆಳೆದಿರುವಂತ ಕೆಸುವಿನ ದಂಟನ್ನ ಕೊಯ್ಲಿಕ್ಕೆ ಬಂದಿದ್ದೇನೆ. ನಾನಿಲ್ಲಿ ಚಟ್ನಿ ಅಂತ ಹೇಳಿದ್ನಲ್ಲ, ಇದೇ ಸೊಪ್ಪಿನ ಚಟ್ನಿನ ನಾನು ಮಾಡಿರೋದು. ಹಾಗೆ ನಾನು ಇವತ್ತು ಇದರ ದಂಟನ್ನ ಕೊಯ್ಕೊಳ್ಳಿಕ್ಕೆ ಬಂದಿದ್ದೇನೆ. ನೋಡಿ, ಇದರ ದಂಟು ಈ ರೀತಿಯಾಗಿ ಇರುತ್ತೆ. ಹಾಗೆ ಇಷ್ಟು ದಪ್ಪ ಕೂಡ ಇರುತ್ತೆ. ಇದಕ್ಕಿಂತ ಕೂಡ ದಪ್ಪ ಆಗಿ ಕೆಲವು ಸೈಡಲ್ಲಿ ಇದರ ದಂಟು ಇರುತ್ತೆ. ನೋಡಿ, ನಾನು ಇದರ ಬುಡದಲ್ಲಿ ಈ ರೀತಿ ಕತ್ತಿನ ಹಾಕಿ ಕೊಯ್ಕೊಳ್ತಾ ಇದ್ದೀನಿ. ಹಾಗೆ ಇದರ ತಲೆಯಲ್ಲಿರೋ ಈ ಒಂದು ಕೆಸುವಿನ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮಗೆ ಬೇಡ, ನಮಗೆ ಇವತ್ತು ದಂಟು ಮಾತ್ರ ಸಾಕಾಗತ್ತೆ. ಹಾಗಾಗಿ ನಾನಿಲ್ಲಿ ದಂಟನ್ನು ಮಾತ್ರ ತಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ಸಾಕಾಗೋದಿಲ್ಲ. ನಾನಿವತ್ತು 4 ಜನಿಗಾಗುವಷ್ಟು ಈ ಒಂದು ಕೆಸುವಿನ ದಂಟಿನ ಪಲ್ಯ ಅಥವಾ ಹುಳಿನ ಮಾಡ್ತಾ ಇದ್ದೀನಿ. ಹಾಗಾಗಿ 10 ದಂಟಾದ್ರೂ ನಮಗೆ ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಇನ್ನೊಂದು ಬುಡದಲ್ಲಿ ಇರೋ ಕೆಸುವಿನ ದಂಟನ್ನ ಕೊಯ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕೊಯ್ಕೊಂಡಿದ್ದಾದ್ಮೇಲೆ ನಾನಿದನ್ನ ಕ್ಲೀನ್ ಮಾಡ್ಕೊಳ್ತೇನೆ. ಇವಾಗ್ಲೇ ನಾನಿಲ್ಲಿ ಜಸ್ಟ್ ಇದನ್ನ ಕೊಯ್ಕೊಂಡು ಹೋಗ್ತೇನೆ ಅಷ್ಟೇ, ಇಲ್ಲಿ ಕ್ಲೀನ್ ಮಾಡ್ಕೊಳ್ತಿಲ್ಲ. ನೋಡಿ, ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದರ ಬುಡ ಹಾಗೆ ತಲೆನ ಕಟ್ ಮಾಡ್ಕೊಂಡು ಇದರ ಪೀಸನ್ನ ಮಾಡ್ಕೊಳ್ತೇನೆ. ನೋಡಿ, ಇವಾಗ ಎಲ್ಲ ದಂಟನ್ನು ಕೊಯ್ಕೊಂಡು ಆಗಿದೆ. ಈ ಒಂದು ದಂಟನ ಯಾವ ರೀತಿಯಾಗಿ ಹೆಚ್ಕೊಳ್ಳೋದಂತ ನಾನಿಲ್ಲಿ ತೋರಿಸ್ತೇನೆ. ನೋಡಿ, ನಾನು ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ಇದನ್ನ ಹೆಚ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಇದನ್ನ ಮಧ್ಯಭಾಗವಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪೀಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದರಲ್ಲಿ ಸಿಪ್ಪೆ ಇರುತ್ತೆ. ಇದರ ಸಿಪ್ಪೆಯನ್ನು ತಕ್ಕೋಬೇಕಾಗತ್ತೆ. ನೋಡಿ, ಇದಕ್ಕೆ ನರ್ಬ್ ಅಂತ ಕೂಡ ಕರೀತಾರೆ. ಈ ರೀತಿಯಾಗಿ ಎಲ್ಲ ಕಡೆ ಇರೋ ಸಿಪ್ಪೆಯನ್ನು ತಗೊಂಡಿದ್ದಾದ್ಮೇಲೆ ನಾನಿದನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸುಗಳನ್ನಾಗಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇನ್ನೊಂದು ಕೆಸುವಿನ ದಡಿಯನ್ನು ಕೂಡ ನಿಮಗೆ ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಧ್ಯಭಾಗವಾಗಿ ಕಟ್ ಮಾಡಿಕೊಂಡು ಅದರ ಸಿಪ್ಪೆಯನ್ನೆಲ್ಲ ತೆಕ್ಕೋಬೇಕಾಗತ್ತೆ. ನೋಡಿ, ಇದು ನೀಟಾಗಿ ಸಿಪ್ಪೆ ತೆಗಿಲಿಕ್ಕೆ ಬರುತ್ತೆ. ಈ ರೀತಿಯಾಗಿ ಎಲ್ಲೂ ಕೂಡ ಒಂದು ಸ್ವಲ್ಪನೂ ಸಿಪ್ಪೆ ಇಲ್ಲದೆ ಇರೋ ಹಾಗೆ ಇದನ್ನ ತೆಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸಿಪ್ಪೆನ ತೆಕ್ಕೊಂಡಿದ್ದಾದ್ಮೇಲೆ ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸುಗಳನ್ನಾಗಿ ಮಾಡ್ಕೊಳ್ಳಿ. ಇದು ಬೇಗನೆ ಬೇಯುತ್ತೆ, ಆದ್ರೂ ಸಣ್ಣ ಸಣ್ಣ ಪೀಸುಗಳನ್ನಾಗಿ ಮಾಡ್ಕೊಂಡ್ರೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಎಲ್ಲವನ್ನ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಎಲ್ಲವನ್ನ ಪೀಸ್ ಮಾಡ್ಕೊಂಡಾಗಿದೆ. ಇಷ್ಟು ಸಿಪ್ಪೆ ಹಾಗೂ ಇಷ್ಟು ವೇಸ್ಟ್ಗಳು ಸಿಗುತ್ತೆ. ನಾನಿಲ್ಲಿ ಇಷ್ಟು ಸಪುರವಾಗಿರೋ ದಂಟನ ಯಾವುದನ್ನು ಹಾಕೊಂಡಿಲ್ಲ. ಹಾಗೆ ನಾನಿಲ್ಲಿ ದಪ್ಪವಿರೋ ದಂಟನ ಮಾತ್ರ ಹುಳಿಗೆ ತಗೊಂಡಿದ್ದೇನೆ. ಈ ಸಪುರವಾದ ಕೆಸುವಿನ ದಂಟನ ತಗೊಂಡಿಲ್ಲ. ನೋಡಿ, ಇಷ್ಟು ಪೀಸ್ಗಳು ನನಗೆ ಸಿಕ್ಕಿದೆ. ಇವಾಗ ಬನ್ನಿ ಈ ಒಂದು ಕೆಸುವಿನ ದಂಟಿನ ಪಲ್ಯ ಅಥವಾ ಹುಳಿನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಹೆಚ್ಚಿಟ್ಕೊಂಡ ಈ ಒಂದು ಕೆಸುವಿನ ದಂಟಿಗೆ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ತೊಳ್ಕೊಬೇಕಾಗತ್ತೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ಇದರಲ್ಲಿ ಕೆಸರು ಇರುತ್ತೆ. ಹಾಗಾಗಿ ಇದನ್ನ ಒಂದ್ಸಾರಿ ನೀಟಾಗಿ ತೊಳ್ಕೊಳ್ಳಿ. ಈ ರೀತಿಯಾಗಿ ತೊಳ್ಕೊಂಡಿದ್ದಾದ್ಮೇಲೆ ನಾನಿದನ್ನ ಬೇಯಿಸ್ಲಿಕ್ಕೆ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಹೋಳುಗಳನ್ನು ತೆಗೆದು ಒಂದು ಪಾತ್ರೆಗೆ ಹಾಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ತೇನೆ. ಈ ಒಂದು ಹೋಳು ಮುಳುಗುವಷ್ಟು ನೀರನ್ನು ನೀವು ಹಾಕೋಬೇಕು. ಹಾಗೆ ನಾನಿಲ್ಲಿ ಈ ಒಂದು ಹೋಳಿಗೆ ಉಪ್ಪು ಅಥವಾ ಹುಳಿ ಯಾವುದನ್ನು ಸೇರಿಸ್ಕೊಳ್ತಿಲ್ಲ. ಯಾಕಂದರೆ ಈ ರೀತಿಯಾಗಿ ಬೇಯಿಸ್ಕೊಂಡಾದ್ಮೇಲೆ ಈ ನೀರನ್ನು ಹೊರಗೆ ಹಾಕಬೇಕಾಗತ್ತೆ. ನಾವು ಹೋಳನ್ನು ಮಾತ್ರ ಇಟ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಉಪ್ಪು ಹುಳಿ ಏನನ್ನು ಸೇರಿಸ್ಕೊಳ್ತಿಲ್ಲ. ನೋಡಿ, ಈ ರೀತಿಯಾಗಿ ನೀರನ್ನು ಹಾಕಿ ಒಲೆ ಮೇಲೆ ಇಟ್ಟು ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಈ ಒಂದು ಪಲ್ಯ ಅಥವಾ ಹುಳಿಗೆ ಮಸಾಲವನ್ನು ಹೊರ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಕೂಡ ಸೇರಿಸ್ಕೊಂಡು ಇದರ ಬಣ್ಣ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಇದ್ರ ಬಣ್ಣ ಚೇಂಜ್ ಆಗುತ್ತೆ. ನೋಡಿ, ಇವಾಗ ಬಣ್ಣ ಚೇಂಜ್ ಆಗಿದೆ. ನಾನು ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನ್ಯ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲವನ್ನ ಸೇರಿಸ್ಕೊಂಡು ಒಂದ್ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 4 ರಿಂದ 5 ಬೆಳ್ಳುಳ್ಳಿ ದಳಗಳನ್ನು ಸೇರಿಸ್ಕೊಂಡು ಒಂದ್ಸಾರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ 1 ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಕರಿಬೇವು ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಬಾಣಲಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಅದಕ್ಕೆ 10 ರಿಂದ 15 ಕಡ್ಡಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ. ನೋಡಿ, ಈ ಮೆಣಸು ಕೂಡ ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು. ಈ ಮೆಣಸಿನ ಹಸಿ ಎಲ್ಲ ಹೋಗಿ ಇದು ಕೂಡ ಸ್ವಲ್ಪ ರೋಸ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ.
ನೋಡಿ ಇದು ಕೂಡ ಇವಾಗ ಫ್ರೈ ಆಗಿದೆ. ಹಾಗೆ ನಾನಿಲ್ಲಿ ಸ್ಟವ್ ಅನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವಿಲ್ಲಿ ಮಸಾಲವನ್ನು ಹುರ್ಕೊಂಡಾಗಿದೆ. ನಾನಿಲ್ಲಿ ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಹುರಿದಿಟ್ಕೊಂಡಿರೋ ಮಸಾಲವೆಲ್ಲವನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಹಾಗೆ ನಾನು ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದು ಗ್ರೈಂಡ್ ಆಗಿದೆ. ನೋಡಿ ನಾನಿಲ್ಲಿ ಇಷ್ಟು ನಯಸ್ಸಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಹಾಗೆ ನಾವಿಲ್ಲಿ ಒಲೆ ಮೇಲೆ ಇಟ್ಟಿರೋ ಕೆಸುವಿನ ದಂಟು ಈ ರೀತಿಯಾಗಿ ಕುದೀತಾ ಇದೆ. ಇದು ಕೂಡ ಬೇಯ್ತಾ ಬಂದಿದೆ. ನೋಡಿ ಇದು ಈ ರೀತಿ ಮೆತ್ತಗಾಗಿದ್ರೆ ಬೆಂದಿದೆ ಅಂತ ಅರ್ಥ. ನೋಡಿ ಇವಾಗ ಇದು ಬೆಂದಿದೆ. ನಾನಿವಾಗ ಇದರಲ್ಲಿರೋ ನೀರನ್ನು ಸೋಸ್ಕೊಳ್ತಾ ಇದ್ದೀನಿ. ನಮಗೆ ಇಲ್ಲಿ ಬರೀ ಈ ಒಂದು ಕೆಸುವಿನ ದಂಟಿನ ಹೋಳು ಮಾತ್ರ ಸಾಕು. ಈ ಒಂದು ನೀರು ಬೇಡ. ಈ ಒಂದು ನೀರು ಹಾಕೋದ್ರಿಂದ ಬಾಯಿಗಿಂಡೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾನಿಲ್ಲಿ ಈ ಒಂದು ನೀರನ್ನು ತೆಗೆದು ಹೊರಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಇವಾಗ ನಾನಿಲ್ಲಿ ನೀರನ್ನೆಲ್ಲ ಸೋಸ್ಕೊಂಡು ಆಗಿದೆ. ಈ ಹೋಳು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ನೀಟಾಗಿ ಬೆಂದಿದೆ. ಹಾಗೆ ನಾನಿಲ್ಲಿ ಈ ಒಂದು ಹುಳಿ ಅಥವಾ ಪಲ್ಯಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಿಲ್ಲ. ನಾನಿಲ್ಲಿ 5 ಔಂಟೆಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಔಂಟೆಕಾಯಿಯನ್ನು ನಾನಿಲ್ಲಿ ಜಜ್ಜಿ ಒಂದು ಹುಳಿಗೆ ಹಾಕೊಳ್ತಾ ಇದ್ದೀನಿ. 1 ಔಂಟೆಕಾಯಿಯಲ್ಲಿ 3 ಪೀಸನ್ನಾಗಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಹುಳಿಯೇ ಸಾಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಹುಣಸೆ ಹುಳಿಯನ್ನು ಹಾಕೊಂಡಿಲ್ಲ. ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇದಕ್ಕೆ ಮೀಡಿಯಂ ಗಾತ್ರದ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಈ ಒಂದು ಈರುಳ್ಳಿ ಹಾಗೆ ಇದರ ಹಸಿ ವಾಸನೆ ಎಲ್ಲ ಹೋಗಿ ಬಣ್ಣ ಸ್ವಲ್ಪ ಚೇಂಜ್ ಆಗ್ತಾ ಬರಬೇಕು. ನೋಡಿ ಈ ರೀತಿಯಾಗಿ ಇದರ ಬಣ್ಣ ಚೇಂಜ್ ಆಗ್ತಾ ಬರ್ತಾ ಇದೆ. ಅಲ್ಲಿಯವರೆಗೆ ಇದನ್ನ ಫ್ರೈ ಮಾಡಿಕೊಂಡು ಇದಕ್ಕೆ ನಾವಿಲ್ಲಿ ಬೇಯಿಸಿ ಇಟ್ಕೊಂಡಿರೋ ಕೆಸುವಿನ ದಡಿಯನ್ನು ಹಾಕೊಳ್ಳೋಣ. ನೋಡಿ ಈ ರೀತಿಯಾಗಿ ಹಾಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿರೋ ಕೆಸುವಿನ ದಡಿಯನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲವನ್ನ ಸೇರಿಸ್ಕೊಂಡು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ನೀರನ್ನು ಹಾಕೊಳ್ತಾ ಇಲ್ಲ. ಯಾಕಂದ್ರೆ ನಾನಿಲ್ಲಿ ಇವತ್ತು ಸ್ವಲ್ಪ ದಪ್ಪವಾಗಿ ಇದನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಜಜ್ಜಿ ಇಟ್ಕೊಂಡಿರೋ ಔಂಟಿಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಔಂಟಿಕಾಯಿ ಸೇರಿಸ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ರುಚಿ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ 3 ಬೆಲ್ಲದ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ. ನೋಡಿ ಇದಕ್ಕೆ ಹುಳಿ ಹಾಗೆ ಬೆಲ್ಲ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ. ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಎಲ್ಲವನ್ನ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಇವಾಗ ಇದು ನಿಧಾನವಾಗಿ ಕುದಿಲಿಕ್ಕೆ ಶುರುವಾಗಿದೆ. ನಾನು ಇದರ ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುಸ್ಕೊಳ್ತೇನೆ. ನೋಡಿ ಇದು ಈ ರೀತಿಯಾಗಿ ಕುದೀತಾ ಇದೆ. ಇದು ಕುದ್ದ ಮೇಲೂ ಸ್ವಲ್ಪ ದಪ್ಪವಾಗುತ್ತೆ. ಹಾಗಾಗಿ ನಾನಿಲ್ಲಿ ಇಷ್ಟು ದಪ್ಪವಾಗಿ ಮಾಡ್ಕೊಂಡಿದ್ದೇನೆ. ನೋಡಿ ಇವಾಗ ಇದು ರೆಡಿ ಆಗ್ತಾ ಬರ್ತಿದೆ. ಇದು ಇನ್ನೊಂದು ಸ್ವಲ್ಪ ಕುದ್ರೆ ಈ ಒಂದು ಕೆಸುವಿನ ದಡಿ ಹುಳಿ ಅಥವಾ ಪಲ್ಯ ರೆಡಿ ಆಗುತ್ತೆ. ನೋಡಿ ಇವಾಗ ನೀಟಾಗಿ ಕುದೀತಾ ಇದೆ. ಇದು ಇಷ್ಟು ಕುದ್ರೆ ಸಾಕಾಗುತ್ತೆ. ನೋಡಿ ಇದರ ಮೇಲ್ಗಡೆ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಇದೆ. ಹಾಗೆ ಈ ರೀತಿಯಾಗಿ ಕುದ್ರೆ ಸಾಕಾಗುತ್ತೆ. ಹಾಗೆ ನಾನು ಇದನ್ನ ಇಳಿಸಿ ಕೆಳಗಿಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಕೆಸುವಿನ ದಡಿ ಪಲ್ಯಕ್ಕೆ ನಾನಿಲ್ಲಿ ಸಣ್ಣದಾಗಿ ಒಂದು ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಗ್ಗರಣೆ ಹಾಕೋದ್ರಿಂದ ಇದು ತಿನ್ನಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇದರ ಪರಿಮಳ ಕೂಡ ತುಂಬಾನೇ ಚೆನ್ನಾಗಿ ಆಗುತ್ತೆ. ನೋಡಿ ಇವಾಗ ಈ ಒಂದು ಕೆಸುವಿನ ದಂಟಿನ ಪಲ್ಯ ರೆಡಿಯಾಗಿದೆ. ಓಕೆ, ಈ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದು ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.